ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿಯವರೇ, ಹಾಸನ ಜಿಲ್ಲೆಯ ಕೇಳ್ತಾ ಇಲ್ವಾ? ಬೈಕ್ ಕೊಡಪ್ಪ. ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಹಾಗೂ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, ಲೋಕಸಭಾ ಸದಸ್ಯರಾದಂಥ ಶ್ರೀ ಶ್ರೇಯಸ್ ಅವರೇ, ಶಾಸಕರಾದಂಥ ಶ್ರೀಲಿಂಗೇಗೌಡರೇ, ಹಾಸನ ನಗರಾಭಿವೃದ್ಧಿ ಅಧ್ಯಕ್ಷರಾದಂಥ ಶ್ರೀ ಶಿವಪ್ಪನವರೇ, ಜಿಲ್ಲಾಧಿಕಾರಿಗಳೇ, ಎಸ್.ಪಿ.ಅವರೇ ಹಾಗೂ ಇತರ ಜಿಲ್ಲೆಯ ಅಧಿಕಾರಿ ಸ್ನೇಹಿತರೇ, ಮಾಧ್ಯಮದ ಎಲ್ಲ ಗೆಳೆಯರು, ಇತರ ಎಲ್ಲ ಬಂಧುಗಳು, ಈಗಾಗಲೇ ಕೃಷ್ಣಬೈರೇಗೌಡರು ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಹಾಸನಾಂಬ ಉತ್ಸವ ಹಾಗೂ ಸಿದ್ದೇಶ್ವರ ಸ್ವಾಮಿ ಉತ್ಸವ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕಳೆದ ವರ್ಷವೂ ಕೂಡ ಬಂದಿದ್ದೆ ಹಾಸನ ಉತ್ಸವಕ್ಕೆ, ಸಿದ್ದೇಶ್ವರ ಸ್ವಾಮಿ ಜಾತ್ರೆಗೆ. ಈ ವರ್ಷವೂ ಕೂಡ ಬಂದಿದ್ದೇನೆ. ಒಂದು ನಾನು ರಾಮಲಿಂಗಾರೆಡ್ಡಿಯವರು ಕೂಡ ಒಂದು ಹಾಸನಾಂಬೆಯ ದೇವಿ ಅವರ ದರ್ಶನವನ್ನು ಪಡೆದಿದ್ದೇವೆ. ಸಿದ್ದೇಶ್ವರ ಸ್ವಾಮಿ ದರ್ಶನ ನಾನು ಹಾಸನಾಂಬೆ ದೇವಿಯಲ್ಲಿ ಮತ್ತು ಸಿದ್ದೇಶ್ವರ ಸ್ವಾಮಿಯನ್ನು ಪಡೆಯತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಸುಭಿಕ್ಷ ತರಲಿ, ಎಲ್ಲರೂ ಶಾಂತಿ ನೆಮ್ಮದಿಗಳಲ್ಲಿ ಮಳೆ ಬೆಳೆ ಪ್ರತಿ ವರ್ಷವೂ ಕೂಡ ಆಗಲಿ, ರೈತರು ಸಮೃದ್ಧವಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಕಳೆದ ವರ್ಷವೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಈ ವರ್ಷ ಅದೃಷ್ಟವಶ ದೇವರ ಕೃಪೆಯಿಂದ ಒಳ್ಳೆ ಮಳೆಯಾಗಿದೆ, ಜಲಾಶಯಗಳೆಲ್ಲ ತುಂಬಿದ್ದಾವೆ, ಮತ್ತೆ ಉತ್ತಮ ಬೆಳೆನೂ ಕೂಡ ಬಂದಿದೆ. ಆದರೆ ಒಂದು ತೊಂದರೆ ಏನು ಅಂದರೆ ಮಳೆ ಜಾಸ್ತಿಯಾಗಿ ಪ್ರವಾಹ ಬಂದು ಬೆಳೆ ನಷ್ಟ ಆಗಿದೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾವು ಬೆಳೆ ಹಾನಿಯಾಗಿರೋದ್ರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ NDRF ಇಂದ ಮತ್ತೆ ಸರ್ಕಾರದ ವತಿಯಿಂದ 7,500 ರೂಪಾಯಿಗಳು, 7,500 ರೂಪಾಯಿಗಳು ಕೃಷಿ ಒಂದು ಹೆಕ್ಟೇರ್ಗೆ ಕೃಷಿ ಬೆಳೆ ಹಾನಿಯಾಗಿದ್ದರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 17,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. NDRF ಇಂದ 8,000 ರೂಪಾಯಿ
ಮತ್ತೆ ಸರ್ಕಾರದಿಂದ 8,000 ರೂಪಾಯಿ, ಒಟ್ಟು 17,000 ರೂಪಾಯಿ ಕೃಷಿ ಬೆಳೆ ಕೊಡ್ತಾ ಇದ್ದೀವಿ. ನೀರಾವರಿ ಬೆಳೆ ಹಾನಿಯಾಗಿದ್ದರೆ ಒಂದು ಹೆಕ್ಟೇರ್ಗೆ 25,500 ರೂಪಾಯಿ. ಬಹು ಬೆಳೆಗೆ ಅದು ಬೆಳೆ ನಷ್ಟ ಆಗಿದ್ರೆ ಒಂದು ಹೆಕ್ಟೇರ್ಗೆ 31,000 ರೂಪಾಯಿ ಕೊಡ್ತಾ ಇದ್ದೀವಿ. ನಷ್ಟ ಆಗಬಾರ್ದು, ಬೆಳೆ ಹಾನಿ ಆಗಬಾರ್ದು. ರೈತರು ಬೆಳೆದಂತ ಬೆಳೆ ಅವ್ರ ಕೈ ಸಿಗಬೇಕು. ನಾವು ಕೊಡ್ತಕ್ಕಂಥ ಪರಿಹಾರ ಬೆಳೆ ಹಾನಿಯಾಗಿರೋದಕ್ಕೆ ಸಮ ಆಗಿದೆ ಅಂತ ಹೇಳಿ ನಾನು ಹೇಳಿ. ಆದರೆ ರೈತರಿಗೆ ಇನ್ಪುಟ್ ಸಬ್ಸಿಡಿ ಅಂತೇಳಿ ನಾವು ಕೊಡ್ತೀವಿ. ಅದನ್ನ ಸ್ವಲ್ಪ ಈ ಸಾರಿ ಹೆಚ್ಚಾಗಿ ನಾವು ಕೊಟ್ಟಿದ್ದೇವೆ. ರೈತರೆಲ್ಲ ಕೂಡ ಸಮಾಧಾನವಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀವಿ. ನಾನು ಅನೇಕ ಭಾಗಗಳಲ್ಲಿ ಹೋಗಿದ್ದೆ. ಕೃಷ್ಣಬೈರೇಗೌಡರು ಕೂಡ ಕಂದಾಯ ಸಚಿವರಾಗಿ ಅನೇಕ ಭಾಗಗಳಿಗೆ ಹೋಗಿದ್ರು. ತಿರುಮಲಸ್ವಾಮಿ ಕೃಷಿ ಸಚಿವರಾಗಿ ಅನೇಕ ಭಾಗಗಳಿಗೆ ಹೋಗಿದ್ರು. ಎಲ್ಲ ಬೆಳೆ ಹಾನಿಯಾಗಿರ್ತಕ್ಕಂಥದ್ದನ್ನ ವೀಕ್ಷಣೆ ಮಾಡಿದ್ರು. ಮಳೆ ಜಾಸ್ತಿ ಆಗಿದೆ. ಅದರಿಂದ ನಾನು ಹಾಸನಾಂಬೆ ದೇವಿನಲ್ಲಿ ಪ್ರಾರ್ಥನೆ ಮಾಡೋದು ಮತ್ತೆ ಸಿದ್ದೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡೋದು, ಮುಂದಿನ ವರ್ಷ ಈ ರೀತಿ ಆಗದೇ ರೀತಿಯಲ್ಲಿ ಬೆಳೆ ಹಾನಿ ಆಗದೇ ರೀತಿಯಲ್ಲಿ ನಮ್ಮ ರೈತರನ್ನ, ರಾಜ್ಯದ ರೈತರನ್ನ ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.